ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್, ನೀವೆಲ್ಲರೂ ಬಂದಿದ್ದೀರಿ. ಆ್ಯಂಡ್ ಸ್ಕೂಲ್ ಅವ್ರಿಗೆ, ಹಾಗೆ ನನ್ನ ತಂಡಕ್ಕೆ, ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ ತಾವೆಲ್ಲರೂ ಬಿಲೇಟೆಡ್ ಬರ್ಡೇ ವಿಶಸ್ ಅಂತ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಮ್ಮೆಲ್ಲರಿಗೂ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜೋರಾಗಿ ಮಾಡ್ತೀರಿ ಅಂತ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ರಿ ಸಾಧನೆ ಮಾಡೋದಕ್ಕೆ ಛಲ ಇರಬೇಕು, ಖಂಡಿತವಾಗ್ಲೂ ಎಲ್ಲ ಇರಬೇಕು, ಬಟ್ ದೇವ್ರ ಆಶೀರ್ವಾದನೂ ಬೇಕು. ಅವನ ಆಶೀರ್ವಾದ ಇದೆ ಏನೂ ಆಗಲ್ಲ ಅಂತ ನಂಬೋನು. ಕಷ್ಟ ಎಲ್ಲರೂ ಬೀಳ್ತೀವಿ, ಮೇಲ್ ಬರಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ. ದಿನ ಬೆಳಗಾದರೆ ಎಲ್ಲರೂ ಕೆಲಸಕ್ಕೆ ಬರ್ತೀವಿ, ಬಟ್ ಸಾಧನೆಗೆ ಛಲ ಬೇಕೇ ಬೇಕು, ಅದಿಲ್ಲದೆ ಆಗಲ್ಲ. ಅದರ ಜೊತೆಯಲ್ಲಿ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದರೆ ಮಾತ್ರ ಬೆಳೆಯೋಕ್ಕಾಗೋದು. ಆ್ಯಂಡ್ ಅದನ್ನು ನಾನು ತುಂಬಾ ನಂಬಿದ್ದೀನಿ. ಸಾಧು ಸರ್ ಹೇಳಿದ್ರು ತುಂಬ ದೇವ್ರು ನಂಬ್ತಾರೆ ಅಂತ. ಹೌದು, ನನ್ನ ದೇವರನ್ನ ನಾನೇ ನಂಬ್ತೀನಿ. ಬೇರೆ ಯಾರು ನಂಬಬೇಕು, ಯಾಕೆ ನಂಬಬೇಕು, ನಂಬಬಾರ್ದು, ನನಗೆ ಬೇಕಾಗಿಲ್ಲ. ನನಗೆ ಒಂದು ದೇವರು ಅನ್ನೋದಕ್ಕಿಂತ ಏನೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ಕಾಪಾಡ್ತಿದೆ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ. ಅದು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ. ಸೊ ಇವತ್ತು ಗಣೇಶು, ಗೋಲ್ಡನ್ ಸ್ಟಾರು, ಕಾಮಿಡಿ ಟೈಮು, ಗೋಲ್ಡನ್ ಮೆಗಾ ಸ್ಟಾರು, ಇದೆಲ್ಲ ದೇವ್ರ ಆಶೀರ್ವಾದ, ದೊಡ್ಡವ್ರ ಆಶೀರ್ವಾದ ಅಂತಲೇ ನಂಬ್ತೀನಿ. ಆ್ಯಂಡ್ ಈ ಸಿನಿಮಾ ಆಗೋದಕ್ಕೂ ಅದೇ ಕಾರಣ ಅಂತಲೇ ಹೇಳ್ತೀನಿ ನಾನು. ನಮ್ಮ ಮನೆ ದೇವರು ಈಶ್ವರ, ನೀವು ನೋಡಿರ್ತೀರಿ ಸಿನಿಮಾಲಿ, ನಾನು ಟ್ಯಾಟೂ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಈಶ್ವರ ಅಂದರೆ ನನಗೆ ಭಾಳ ಇಷ್ಟ. ಸೊ ಈ ಪಿಕ್ಚರ್ ಆಗಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ಆ್ಯಂಡ್ ನಮ್ಮ ಮಕ್ಕಳು ಕಾರ್ತಿಕೇಯ ಟು ಕೃಷ್ಣನ್ ಪಿಕ್ಚರ್ ಬಂದಾಗ ಪದೇ ಪದೇ ನೋಡ್ತಾಯಿದ್ರು. ಪಾಪ ಇದನ್ನು ನೋಡಿ ಪಾಪ ಚೆನ್ನಾಗಿದೆ ದೆನ್ ಡಿಸ್ಕಷನ್ ಆದಾಗ, ಸೊ ಯಾಕೆ ನಾವು ಕೂಡ ಮಾಡಬಾರ್ದು ಅಂತ ಡಿಸ್ಕಷನಲ್ಲಿ ಬಂತು. ಆ್ಯಂಡ್ ದ ವೇ ಪ್ರೊಡಕ್ಷನ್ ಹೌಸ್ ಅವರು, ವಿಶ್ವ ಅವರು, ನಮ್ಮ ಧನು ಅವರು ಆ್ಯಂಡ್ ವಿಜಯ ಮ್ಯಾಮ್, ಇವರೆಲ್ಲ ತೊಗೊಂಡು ಹೋಗಿದ್ದ ರೀತಿ ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಬಿಕಾಸ್ ನಾನು ಅಂದ್ಕೊಂಡಿರಲಿಲ್ಲ ಈ ಲಾರ್ಜ್ ಸ್ಕೇಲಲ್ಲಿ ನಾನು ಮಾಡಿಬಿಡ್ತೀನಿ, ಇವರೆಲ್ಲ ಸೇರಿಕೊಂಡು ಲಾರ್ಜ್ ಸ್ಕೇಲಲ್ಲಿ ಹೀಗೆ ಮಾಡಿಬಿಡ್ತಾರೆ ಅಂತ. ನಾನು ನಿಜ ಹೇಳ್ತಾ ಇದ್ದೀನಿ. ಈ ಸ್ಕ್ರಿಪ್ಟ್ ಹೇಳಿದಾಗ ನಾನು ಕೇಳಿದೆ, ಧನು ಬಜೆಟು ಅಷ್ಟೆಲ್ಲ ಹಾಕಬೇಡಿ, ನೋಡಿ ನಮ್ಮ ಪಾಪ ಪೀಪಲ್ಸ್ ಮೀಡಿಯಾ ಅವರು ಬರ್ತಿದ್ದಾರೆ, ಒಂದಿಷ್ಟು ಬಜೆಟಲ್ಲಿ ಮಾಡೋಣ, ಬಂದವ್ರಿಗೂ ಖುಷಿಯಾಗಬೇಕು, ಏನೋ ನಮ್ಮ ಕನ್ನಡ ಪಿಕ್ಚರ್ ಮಾಡ್ತಿದ್ದಾರೆ, ಖುಷಿಯಾಗಿ ಅವರು ಖುಷಿಯಾಗಿ ಹೋಗಬೇಕು ಅಂತ. ನಾನು ಮೇಡಮ್ ಅವ್ರನ್ನೂ ಕರೆದೆ, ವಿಶ್ವಾಸ ಸರ್ ನೀವು ಹೇಳ್ತಿರೋ ಬಜೆಟ್ ಇದೆಯಲ್ಲ ಅದು ತುಂಬ ಇದೆ ಅಂತ. ಅದಕ್ಕೆ ಮೇಡಮ್ ಅವ್ರು ಒಂದು ಹೇಳಿದ್ರು ನನಗೆ, ನಮ್ಮ ಮನೇಲಿ ಕೂತಿದ್ವಿ, ಸರ್ ನಿಮ್ಮ ಮುಂಗಾರು ಮಳೆ ಎಷ್ಟು ಮಾಡಿದೆ ಸರ್ ಅವತ್ತು 2006 ಈಗ 2024 ಇದ್ದೀವಿ ಸರ್, ನಾವು ಮಾಡೋಣ ಸರ್, ದೇವ್ರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಬಜೆಟ್, ನಾವು ಚೆನ್ನಾಗಿ ತೋರಿಸೋಣ ಸರ್, ನೀವೇನು ಅಂದ್ಕೊಂಡಿದ್ರೆ ಅದನ್ನು ತೋರಿಸೋಣ ಅಂತ. ಅದೇ ಥರ ಮಾಡಿದ್ದಾರೆ ಸಿನಿಮಾ ಕೂಡ. ಪ್ರತಿ ಸ್ಕೆಡ್ಯೂಲ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಕೆಡ್ಯೂಲ್ ಇವ್ರು ಬರೋರಲ್ಲ, ನನಗೆ ಭಯ, ಏನು ತರ್ತಾರೋ ಹೊಸದೀಗ ಅಂತ. ಕ್ಲೈಮ್ಯಾಕ್ಸ್ ತಂದರು. ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ಓವರಾಗಿ ಏನು ಹೇಳಲ್ಲ ನಾನು ಹರಿ. ಆ ಕ್ಲೈಮ್ಯಾಕ್ಸ್ ಅವ್ರು ಹೇಳಿದ ರೀತಿ ಇದೆಯಲ್ಲ, ನನಗೆ ಹೇಗಿದ್ದನ್ನು ಕ್ಯಾಪ್ಚರ್ ಮಾಡ್ತಾರೆ ಈ ಕ್ಲೈಮ್ಯಾಕ್ಸ್ನ ಅಂತ ತಲೆಯಲ್ಲಿ. ಹೇಗೆ ಕ್ಯಾಪ್ಚರ್ ಮಾಡ್ಬೋದು ಈ ಕ್ಲೈಮ್ಯಾಕ್ಸ್ನ ಇವರು? VFX ಬೇಕು, ಮ್ಯೂಸಿಕಲಿ ಕೂಡ ಬಿಲ್ಡ್ ಮಾಡಬೇಕು, ಆ ಸೆಟ್ ಹಾಕಬೇಕು, ಪರ್ಫಾರ್ಮೆನ್ಸ್ ಕೂಡ ಅಲ್ಲಿ ಬೇಕು. ಆ 12 ನಿಮಿಷದ ಕಾಲ, ಒಂದು 22 ದಿನ ಬರೀ ಆ 12 ನಿಮಿಷ ಕ್ಲೈಮ್ಯಾಕ್ಸ್ಗೆ ಶೂಟ್ ಮಾಡಿದ್ವಿ. ಐ ಥಿಂಕ್ ಇಡೀ ಸಿನಿಮಾ ಆ್ಯಂಡ್ ಇದೇನು ಪಿನಾಕನ ಪೂರ್ತಿ ಹೆಸರು ಹೇಳ್ಬಿಡ್ಲ, ಚಾರುಕೇಶ ಪಿನಾಕ ಅಂತ. ಚಾರುಕೇಶ ಪಿನಾಕ ರಾಜನ ರಾಜ್ಯ, ಅದ್ರ ಜೊತೆ ಇವತ್ತಿನ ಟೈಮ್ಗೆ ಆ ಕ್ಲೈಮ್ಯಾಕ್ಸ್ ತೋರಿಸೋದಿದೆಯಲ್ಲ, ಹೇಗೆ ಮಾಡ್ತಾರೆ, ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ನನ್ನ ತಲೆ. ನನ್ನ ಪ್ರಕಾರ ಅದು ಏನು ಫ್ಲ್ಯಾಶ್ ಬ್ಯಾಕ್ ಇದೆಯೋ ಅದೇ ಹ್ಯೂಜ್ ಎಪಿಸೋಡ್ ಅಂತ. ಒಂದು 6 ತಿಂಗಳು ಕಾಣಿಸ್ಕೊಳ್ಳೇ ಇಲ್ಲ ಯಾರು ನನಗೆ. ನಾವು ವಾರಕ್ಕೊಂದ್ಸಲಿ ಫೋನ್ ಮಾಡಿ, ಸರ್ ಬರ್ತಾ ಇದ್ದೀವಿ ಅಂತ. ಸೊ ಆ ಕ್ಲೈಮ್ಯಾಕ್ಸ್ ನಾನು ಖಂಡಿತವಾಗ್ಲೂ ನನ್ನ ಸಿನಿಮಾ ಅಂತಲ್ಲ, ಎಲ್ಲೂ ನೋಡಿಲ್ಲ ಆ ಥರ ಕ್ಲೈಮ್ಯಾಕ್ಸ್. ಹೋಪ್ ಆಡಿಯನ್ಸ್ಗೂ ನನ್ನ ಪ್ರಕಾರ ಅದೊಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗಲೂ ಆಗುತ್ತೆ. ಅದೊಂದು ಡಿವೋಷ್ನಲ್, ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಆಗಿರುತ್ತೆ. ಫ್ಯಾಂಟಸಿ, ಡಿವೋಷ್ನಲ್,
ಫೆಂಟ್ಯಾಸ್ಟಿಕ್ಕಾಗಿ ಮಾಡಿದ್ದೀವಿ. ಪರ್ಸ್ನಲಿ ಆ್ಯಸ್ ಅ ಆ್ಯಕ್ಟರ್ ನಾನು ಕೂಡ ಆ ಎಪಿಸೋಡ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ, ಹೇಗೆ ಬಂದಿರ್ಬೋದು ಇದು ಅಂತ. ಸೊ ಹೋಲ್ ಸಿನಿಮಾನ ಪೂರ್ತಿ ತಂಡ ತಗೊಂಡು ಹೋಗಿದೆ. ನಾನು ಇದರಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಹರಿಯವರು ಮ್ಯೂಸಿಕ್ಕು, ಧನು ನಮ್ಮ ಹೀರೋಯಿನ್ನು, ಒಟ್ಟಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪ್ರೆಸೆಂಟ್ ಎಪಿಸೋಡಲ್ಲಿ ಇದರ ಕುಲ ಬಾಂಧವರು ನಮ್ಮವರು ತುಂಬ ಇವ್ರ ಬಗ್ಗೆ ಏನು ಮಾತಾಡಬೇಕಾಗಿಲ್ಲ. ಬಿಕಾಸ್ ನಾನು ಇವ್ರು ಇರಬೇಕು ಅಂತ ಯಾಕೆ ಹೇಳ್ತೀನಿ ಅನ್ನೋದಕ್ಕೆ ಒಳ್ಳೆಯವ್ರೇನಲ್ಲ ಯಾಕೆ ಹೇಳ್ತೀನಿ ಅಂದರೆ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ರೆ ನನಗೆ ಕಲಿಯೋಂಥದ್ದು ತುಂಬ ಇರುತ್ತೆ. ಇವರ ಎಕ್ಸ್ಪೀರಿಯನ್ಸು, ಇವ್ರು ಮಾಡಿರೋ ಸಿನಿಮಾಗಳು, ಇವ್ರು ಎಂತೆಂಥ ಪ್ರೊಡಕ್ಷನ್ ಹೌಸು, ಡೈರೆಕ್ಟರ್ಸು, ಇವ್ರ ಜೊತೆ ಆ್ಯಸ್ ಎ ಹೀರೋ ನಾನು ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ 3 ಡೈರೆಕ್ಟ್ರು 3 ಪ್ರೊಡ್ಯೂಸರ್ ಆ ಥರ ನೋಡ್ತೀನಿ. ಬಟ್ ಇವರು ವರ್ಷದಲ್ಲಿ 60 ಡೈರೆಕ್ಟ್ರು 80 ಡೈರೆಕ್ಟರ್ಸು ಇವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ನನ್ನ ಸ್ವಾರ್ಥ ಏನು ಅಂದರೆ ನನಗಿಂತ ಭಾಳ ದೊಡ್ಡವರು ಸಾಧನೆಯಲ್ಲಾಗಿರ್ಬೋದು, ಎಕ್ಸ್ಪೀರಿಯನ್ಸರಲ್ಲಾಗಿರ್ಬೋದು, ಪರ್ಫಾರ್ಮೆನ್ಸಲ್ಲಾಗಿರ್ಬೋದು. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ನಾನು ಭಾಳ ಕಲಿತೀನಿ. ಸೊ ಇವರಿಂದ ಭಾಳ ಕಲ್ತಿದ್ದೀನಿ. ಇವತ್ತು ಸಿನಿಮಾಲ್ಲಿ ನಾವೇನೇ ಡೈಲಾಗ್ ಹೇಳಿದ್ರು ಕೂಡ ಪೌರಾಣಿಕ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಇವತ್ತಿನ ಡೈಲಾಗ್ ಆಗಿರ್ಬೋದು ಕಾಲೇಜಲ್ಲಿ ಮಾಡಿದ್ದೀವಿ. ಬಟ್ ಅದೇ ಇಟ್ಕೊಂಡು ಬರೋಕ್ಕಾಗಲ್ಲ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬ ಕಲಿತೀನಿ ಅಂತ ಇರಬೇಕು. ಸಾಧುವರು ರಘು ಇರಬೇಕು, ರಘುಣ್ಣ ಇರಬೇಕು ಸಿನಿಮಾಲಿ ಅಂತ ಹೇಳ್ತೀನಿ. ರವಿ ಸರ್ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಮಂತ್ರಿಗಳಾಗಿ ಪಿಕ್ಚರಲ್ಲಿ. ರೋಬೋ ಗಣೇಶ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವಿಲನ್ ಆಗಿ ಅಂದರೆ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಗಣೇಶ್ ಅವರೇ ನಿಮಗೆ. ಸೊ ಒಟ್ಟಾರೆ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕೆಂದರೆ ನನಗೂ ಕೂಡ ಭಾಳನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. 40-45 ದಿನಗಳ ಫ್ಲ್ಯಾಶ್ ಬ್ಯಾಕ್ ಶೂಟಿಂಗ್ ಆಗಿರ್ಬೋದು, ದಿನಕ್ಕೆ 2-3 ಸಾವಿರ ಜನ 2-2.5 ಸಾವಿರ ಜನ ಅಲ್ಲಿ ಇರ್ತಿದ್ವಿ. ಸೊ ವೇಕಪ್ ಟೈಮ್ ನಂದು ದಿನ 4 ಗಂಟೆ ಇರೋದು. ಸೊ 4 ಗಂಟೆಗೆ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಲೊಕೇಶನಲ್ಲಿ ನಾನು 6:30-7 ಕೂತ್ಕೋತಿದ್ವಿ. ಆ್ಯಂಡ್ ಅವತ್ತಿಂದೇನೋ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ, ಇವತ್ತು ಇಷ್ಟಿದೆ, ಹೌ ಕ್ಯಾನ್ ವಿ ಅಚೀವ್ ದಿಸ್. ಇದೇ ಒಂದು ಅರ್ಧ ಗಂಟೆ 1 ಅವರ್ ಆಗೋದು ನಮಗೆ. ಸೊ ಇದು ಮಾಡೋಣ, ಹೀಗೆ ಮಾಡೋಣ ಅಂಥೇಳಿ ಪ್ಯಾಕಪ್ ಆದಮೇಲೆ 1 ಅವರ್ ಅಲ್ಲೇ ಇರ್ತಿದ್ದೆ ನಾನು. ಧನು ಇದೇನೋ ಬ್ಯಾಲೆನ್ಸ್ ಇದೆ ಮೇಡಮ್, ಇದು ಹೇಗೆ ತೊಗೊಳ್ಳೋದು ಅಂತ. ಸೊ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್. ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸು ಆ್ಯಂಡ್ ಆಡಿಯನ್ಸ್ಗೂ ಆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಎಲ್ಲ ನನಗೆ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಇದು ಬರೀ ಟೀಸರು, ಜಾಸ್ತಿ ಏನು ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಇನ್ನೊಂದು ಟ್ರೈಲರ್ ಬಿಡ್ಬೋದು ಅಷ್ಟೇ. ಹಾಂ, ಸುಮ್ಮನೆನಾ? ಆ ಟ್ರೈಲರಲ್ಲಿ ನೀವು ಇರ್ತೀರಾ? ಬೇಕಲ್ಲ? ಬೇಡ, ಈ ಟೀಸರಲ್ಲಿ ಇವ್ರು ಇಲ್ವಲ್ಲ, ಅದಕ್ಕೆ ಕೋಪಕ್ಕೆ ಡೈರೆಕ್ಟ್ರಿಗೆ ಹೇಳಿದ್ ಬೇಡ, ಏನು ತೋರಿಸ್ಬೇಡ. ಈಗ ಟ್ರೈಲರಲ್ಲಿ ಇವ್ರು ಇರ್ತಾರೆ. ಬೇಕಲ್ಲ? ಬೇಕು. ಸೊ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ರಿಗೂ. ಸೊ ಥ್ಯಾಂಕ್ ಯು. ಟೀಸರ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೇನೆ. ನನಗೆ ಮೊದಲು ನನ್ನ ಕನ್ನಡ ಸಿನಿಮಾ ಇಲ್ಲಿ ಹಿಟ್ಟಾದರೆ ಪ್ಯಾನ್ ಇಂಡಿಯಾ. ನಾನು ಇದನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಹೇಳ್ಬಿಡ್ತೀನಿ. ಈ ಪಿಕ್ಚರ್ ಶೂಟಿಂಗ್ ಆದಾಗಿಂದ ನಾನಾಗಲಿ, ವಿಜಯ ಮೇಡಮ್ ಆಗಲಿ, ಧನು ಆಗಲಿ ಫಸ್ಟಿಂದನೂ ಮಾತಾಡಿದ್ದು ಫಸ್ಟು ನಾವು ಕನ್ನಡ ರಿಲೀಸ್ ಮಾಡ್ತಾ ಇದ್ದೀವಿ, ಚೆನ್ನಾಗಾದರೆ ಬೇರೆ ಭಾಷೆ ಮಾಡೋಣ. ಕರೆಕ್ಟ್ ಮೇಡಮ್? ಇವಾಗ ನಾವು ತುಂಬ ಸಲ ಮಾತಾಡಿದ್ದೀವಿ. ನಾನು ಕನ್ನಡದ ನಟ ಮೇಡಮ್. ನನಗೆ ಎಂಥ ಪ್ಯಾನ್ ಇಂಡಿಯಾ ಬಂದರೂ ಕೂಡ ನಾನು ಕನ್ನಡದ ನಟನೇ. ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ಯಾನ್ ಇಂಡಿಯಾ ಪ್ರೆಷರು ನನಗೆ ಗೊತ್ತಿಲ್ಲ ಮೇಡಮ್. ಬಟ್ ಒಬ್ಬ ಕನ್ನಡದ ನಟನಾಗಿ ನಾನು ಯಾವಾಗಲೂ ಕನ್ನಡದ ನಟನಾಗೇ ಇರೋಕ್ಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾಗಳು ಹೋಗಲಿ, ನನಗೇನು ತೊಂದರೆ ಇಲ್ಲ. ಬಿಸ್ನೆಸ್ ಪರ್ಸ್ಪೆಕ್ಟಿವು, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವು, ರೆವೆನ್ಯೂ ಪರ್ಸ್ಪೆಕ್ಟಿವ್ ಚೆನ್ನಾಗಾದರೆ ಎಲ್ಲ ಕಡೆ ಹೋಗಲಿಲ್ವಾ? ನನ್ನ ಜನ ನನ್ನ ಗೋಲ್ಡನ್ ಸ್ಟಾರ್ ಮಾಡಿದ್ದಾರೆ. ಇವ್ರು ಹೇಳಿದ ಥರ ಆ್ಯಂಕರ್ ಕಾಮಿಡಿ ಟೈಮ್ ಗಣೇಶಿಂದ ಗೋಲ್ಡನ್ ಸ್ಟಾರು, ಗೋಲ್ಡನ್ ಮೆಗಾ ಸ್ಟಾರ್ ಮಾಡಿರ್ತಾರೆ. ಇಲ್ಲೇ ಇರ್ತೀನಿ ಮೇಡಮ್. ಮೇಡಮ್ ಅದು ಬೃಂದ ವಿಹಾರಿಯಿಂದ ಸ್ಟಾರ್ಟ್ ಮಾಡಿದ್ರು ಮೇಡಮ್, ಒಂದೊಂದು ಅಧ್ಯಾಯ ಅಂತ. ಇದೊಂದು ಇರಲಿ, ಚೆನ್ನಾಗಿರಲಿ ಅಂದರು. ಅವರೇ ಎಲ್ಲ ಕೊಟ್ಟಿದ್ದು, ಇದು ಕೊಟ್ಟರು. ನಂದು ಇನ್ಕಮಿಂಗ್ ಜಾಸ್ತಿ, ಔಟ್ ಗೋಯಿಂಗ್ ಕಮ್ಮಿ. ಯಾರು ಏನೇ ಕೊಟ್ಟರು ತಗೋತೀನಿ ಮೇಡಮ್. ಔಟ್ ಗೋಯಿಂಗ್ ಇಲ್ಲ. ಈಗ ಅವ್ರ ಪ್ರೀತಿಯಿಂದ ಹೇಳಿದಾಗ, ಸರ್ ಇಲ್ಲ, 20 years ಆಫ್ ಜರ್ನಿ ನಾವೇನು ಮಾಡಿದ್ವಿ ಅದೊಂದು ಜರ್ನಿ ಆಗಿತ್ತು. ಸೊ 20 years ಆದಮೇಲೆ ಒಂದು ಆ್ಯಸ್ ಅ ಆ್ಯಕ್ಟರ್ ಕೂಡ ಲವ್ ಸ್ಟೋರಿ ನನಗೆ ಅನಿಸುತ್ತೆ. ಮಗ ಬಂದಿದ್ದಾನೆ, ಮಗಳು 16-17 ಆಯಿತು, ತಿರ್ಗಾ ಹುಡುಗಿಯಿಂದನೇ ಸುತ್ತಾಡು, ತಿರ್ಗಾ ಇಲ್ಲ ಕಣ್ರಿ ಬಿಡಬೇಡ್ರಿ, ನನಗೆ ಒಂಥರ ಈಗ ಮೇಡಮ್. ನಾನು ಹೇಳ್ದಲ್ಲ, ಒಂದೇನೋ ನಂಬ್ತೀನಿ ನಾನು, ಲೇಟಾಗಿ ಬರೋದು ಶಾಶ್ವತವಾಗಿ ಉಳಿಯುತ್ತೆ ಮೇಡಮ್. ಡೆಸ್ಟಿನಿ ಮೇಡಮ್, ಡೆಸ್ಟಿನಿ ಅಷ್ಟೇ ಮೇಡಮ್. ಇದೆಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಬರಬೇಕು ಅಂತ ಇರುತ್ತೋ ಅದು ಬರುತ್ತೆ ಮೇಡಮ್. ನಮ್ಮ ಕೆಲಸ ಬರೀ ತೊಗೊಳ್ಳೋದಷ್ಟೇ, ಅದ್ರ ಜೊತೆ ಜಗಳ ಆಡೋದಲ್ಲ. ಸೊ ಆ ಥರ ಬಂದಿದೆ ಇದು. ಸೊ ಎಲ್ಲ ಯಾರ್ಯಾರು ಟೈಟ್ಲು ಕೊಟ್ಟಿದ್ದಾರೋ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನೀವು ತೊಗೊಂಡಿದ್ದೀರಲ್ಲ ಸರ್ ಎಲ್ಲ ವಿಷಯ. ವಿ ಸ್ಪೋಕ್. ಅದು ರಾಜೊಂದೇ ಸರ್, ಚಾರುಕೇಶ ಪಿನಾಕ. ಅವನು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತನ್ನ ಬಗ್ಗೆ, ವಾಟ್ ಎಮೋಷನ್ಸ್ ಹೀ ಈಸ್ ಗೋಯಿಂಗ್ ಥ್ರೂ ಅನ್ನೋದನ್ನು ಮಾತಾಡೋದು ಸರ್. ಫ್ಲ್ಯಾಶ್ ಬ್ಯಾಕಲ್ಲ ಬರುತ್ತೆ ಸರ್ ಅದು. ಇಲ್ಲ, ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಎರಡೂ ಇರುತ್ತೆ ಸರ್. ಪಾಸ್ಟ್ ಒಂದು 45 minutes ಬರುತ್ತೆ, 45 minutes ಬರುತ್ತೆ. ಅಲ್ಲೇ ಪಾಸ್ಟಲ್ಲಿ ಬರುತ್ತೆ ಸರ್. ಡೈಲಾಗ 8 minutes, 7 to 8 minutes ನಾನ್ ಸ್ಟಾಪ್ ಡೈಲಾಗ್ ಬರುತ್ತೆ. ಇಲ್ಲ, ನಮ್ಗೆ ಯಾವುದೇ ಥರದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. 45 days ಏನು ಆ್ಯಕ್ಷನ್ನು ಆ್ಯಂಡ್ ಫ್ಲ್ಯಾಶ್ ಬ್ಯಾಕ್ ಮಾಡಿದ್ವಿ. ದಿನ ನಾನು ನಮ್ಮ ಮನೆಯಿಂದ ನೆಲಮಂಗಲದಲ್ಲಿ ಸೆಟ್ ಹಾಕ್ಕೊಂಡು ಹೋಗಬೇಕಾದ್ರೆ ದಿನ ದೇವ್ರ ನೆನಪಿಸ್ಕೊಂಡು ಹೋಗ್ತಿದ್ದೆ. ದೇವರೇ, 1500 ಜನ, 2000 ಜನ ಇದ್ದಾರೆ, ಕುದುರೆಗಳಿದೆ, ದಯವಿಟ್ಟು ಯಾರಿಗೂ ಏನೂ ಆಗಬಾರ್ದಪ್ಪ ಅಂತ ನಾನು ಕೇಳ್ಕೊಂಡು ಹೋಗ್ದೆ. ಸೆಟ್ ಒಳಗೆ ಹೋಗ್ಬೇಕಾದ್ರೂ ನಾನು ಮನಸ್ಸಲ್ಲೇ ಅಂದ್ಕೊಂಡು ಯಾರಿಗೂ ಏನಾಗಬಾರ್ದು. ಬಿಕಾಸ್ ನಂಗೆ ಗೊತ್ತು, ಏನಾದರೂ ಸ್ವಲ್ಪ ಸೊ ಒನ್ ಸೆಕೆಂಡ್, ಲೆಟ್ ಮಿ ಫಿನಿಶ್. ಸೊ ಯಾವತ್ತು ಸೆಟ್ಟೊಳಗೆ ಹೋಗ್ಬೇಕಾದ್ರೂ ಕೂಡ ನನ್ನ ಮನಸ್ಸು ಯಾರಿಗೆ, ಯಾಕಂದರೆ ನನಗೆ ಗೊತ್ತು, ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಿನಾಕ ಚಿತ್ರೀಕರಣ ಸಮಯದಲ್ಲಿ ಅಂತ ಫಸ್ಟ್ ನನ್ನ ಹೆಸರೇ ಬರುತ್ತೆ ಅಂತ ಗೊತ್ತು ನನಗೆ. ಸೊ ಮಳೆ ಬ್ರೇಕ್ ಟೈಮಲ್ಲಿ ಬರೋದು 15 ನಿಮಿಷ, ಮಳೆ, ಅಯ್ಯೋ ಮಳೆ ಬಂತಲ್ಲಿ, ಆಫ್ಟರ್ 1 hour ನಿಂತೋಗ್ಬಿಡೋದು. ಎವ್ರಿ ಡೇ 7:30 ಮೇಕಪ್ ಸ್ಟಾರ್ಟ್ ಆಯಿತು ಅಂದರೆ ನಂದು 8:30, 9ಕ್ಕೆ ಮೇಕಪ್ ಮುಗಿಯೋದು ವಿತ್ ದಟ್ ಹೋಲ್ ಅಟೈರ್. ಅದಾದಮೇಲೆ ನಾನು ಹೋಗಿ ಮಾನಿಟ್ರ್ ಮುಂದೆ ಕೂತ್ಕೊಂಡ್ರೆ ನಂದು ಶೂಟಿಂಗ್ ಮಾಡಲಿ ಬಿಡಲಿ ನಾನು ಮಾನಿಟ್ರಲ್ಲಿ ಎಂಜಾಯ್ ಮಾಡ್ಕೊಂಡು ಕೂತ್ಕೋತಾ ಇದ್ದೆ. ನಾನು, ಧನು ಅವರು, ವಿಜಯ್ ಮೇಡಮ್ ಅವರು ಆ್ಯಂಡ್ ವಿಕ್ರಮ್ ನಮ್ಮ ಆ್ಯಕ್ಷನ್ ಮಾಸ್ಟರ್ ಎಲ್ಲ ಕೂತ್ಕೊಂಡು ಐ ಯೂಸ್ ಟು ಎಂಜಾಯ್ ಇಟ್. ಸೊ ಯಾವತ್ತೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಗುಡ್ ಎಕ್ಸ್ಪೀರಿಯನ್ಸ್. ಸೆಟ್ ವಿಸಿಟ್ ಇವ್ರು ಆಲ್ರೆಡಿ ವಯಸ್ಸಾದವ್ರು ತಿರ್ಗಾ ಫ್ಲ್ಯಾಶ್ ಬ್ಯಾಕ್ ಯಾಕೆ ಕರ್ಕೊಂಡು ಹೋಗೋದು ಅಂತ. ಮೇಡಮ್, ನೀವೆಲ್ಲ ನನ್ನ ಸಾಮಾಜಿಕ ಪಾತ್ರದಲ್ಲಿ ನೋಡಿದಿರಿ. ನಾನು ಕಾಲೇಜ್ ಡೇಸಲ್ಲಿ
ಮಾಡ್ತಿದ್ದಿದ್ದು ಎಚ್ ಎಮ್ ನಾಯಕ, ಮದಕರಿ ನಾಯಕ ಪಾತ್ರಗಳು. ಬಟ್ ಆ್ಯಸ್ ಎ ಆ್ಯಕ್ಟರ್ ನೀವೆಲ್ಲ ಥರ ಮಾಡಬೇಕಾಗುತ್ತೆ. ಆ್ಯಂಡ್ ನಾನು ಭಾಳ ಇಷ್ಟಪಟ್ಟು ಭಾಳ ಪ್ರೀತಿಯಿಂದ ಮಾಡಿದ್ದೀನಿ. ಪಿಕ್ಚರ್ ಬಂದಮೇಲೆ ನೀವು ನನಗೆ ಹೇಳಬೇಕು ಹೇಗೆ ಕಾಣಿಸ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಅಂತ. ಮೇಡಮ್ ಫಿಸಿಕಲಿ ಐ ಥಿಂಕ್ ನಾನು 8 months ಹಿಂದೆಯೇ ಪ್ರಿಪೇರ್ ಆಗ್ತಾ ಇದೆ ಫಿಸಿಕಲಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟ್ ಅಂತ ಹೇಳಿದ್ರೆ ಅದೇನು ಬರೀ ನಾನು ಕ್ಯಾರೆಕ್ಟ್ರಾಗಿ ಪರ್ಫಾರ್ಮ್ ಮಾಡ್ತಾ ಹೋಗ್ತೀನಿ, ಆ್ಯಕ್ಟ್ ಮಾಡೋಕ್ಕೆ ಹೋಗಲ್ಲ. ಆ್ಯಕ್ಟ್ ಮಾಡಬೇಕಾದ್ರೆ ಪ್ರೆಷರ್ ಅನಿಸ್ಬೋದೇನೋ, ಬಟ್ ಆ್ಯಸ್ ಎ ಚಾರುಕೇಶ ಪಿನಾಕನಾಗಿ ಆ ಟೈಮಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗಿದ್ದೀನಿ. ಡಿಸ್ಕಸ್ ಮಾಡಿದ್ದೀವಿ. ನಾಟ್ಯ ರಾಣಿ ಶಕುಂತಲೆ ಅನ್ನೋದನ್ನು ನಾನು ಕಾಲೇಜ್ ಡೇಸಲ್ಲಿ ಓದಿದ್ದೀನಿ. ಹೊಯ್ಸಳೇಶ್ವರ, ನಮ್ಮ ರುದ್ರಮೂರ್ತಿ ಶಾಸ್ತ್ರಿಗಳು ಹೊಯ್ಸಳೇಶ್ವರ ಅಂತ ಪುಸ್ತಕ ಬರೆದಿದ್ದಾರೆ. ಅವರ ಶಾಸ್ತ್ರಿಗಳ ನೀವು ಓದಿ ಚಾಣಕ್ಯ ಅಂತ ಅದು ಬಹಳ ಚೆನ್ನಾಗಿದೆ. ತಾರಾಸು ಅವ್ರದ್ದು ಒಂದಷ್ಟು ಪುಸ್ತಕಗಳು, ಬ್ಯೂಟಿಫುಲ್ ಬುಕ್ಸ್ ಇದೆ. ನಮಗೇನು ಅಂದರೆ ಆ ಸ್ಕೇಲಲ್ಲಿ ಮಾಡೋದಕ್ಕೆ ಇದೊಂದು ಹೆಜ್ಜೆ. ಫ್ಯಾಂಟಸಿ, ಪ್ರೆಸೆಂಟ್ ಇದೆಲ್ಲ ಚೆನ್ನಾಗಾದಾಗ ಆ್ಯಸ್ ಎ ಆ್ಯಕ್ಟರ್ ನೀವು 40 ನಿಮಿಷ ಗಣೇಶ್ನ ನೋಡಿದ್ರೆ ನಾನು 2.5 ಗಂಟೆ ಮಾಡ್ಬೋದು. ಒಂದೇ ಸಲ 2.5 ಗಂಟೆ ತಂದುಬಿಟ್ರೆ ನೀವು ತಗೋತಾರೋ ಇಲ್ಲೋ ಅನ್ನೋ ಭಯ ಆ್ಯಸ್ ಎ ಆ್ಯಕ್ಟರ್ ಇರುತ್ತಲ್ಲ ನನಗೆ. ಒಂದು 40 ನಿಮಿಷ ಚಾರುಕೇಶ ಪಿನಾಕನ ಒಪ್ಕೊಂಡ್ರು, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತವ್ರೆ, ಚೆನ್ನಾಗಿ ಮಾಡಿದ್ದಾರೆ ಹೋಲ್ ಟೀಮಾಗಿ ಅಂತ ಬಂದರೆ ನೆಕ್ಸ್ಟ್ ನಾನು ಬೇರೆ ಬೇರೆದು ಯಾವುದು ಬರುತ್ತೋ ಮಾತಾಡ್ಕೊಂಡು ಮಾಡ್ಬೋದು. ಕರೆಕ್ಟ್. ಸೊ ದಟ್ ವಾಸ್ ದ ಐಡಿಯಾ. ನಮ್ಮಲ್ಲಿ ಅದ್ಭುತ ಕಾದಂಬರಿಗಳಿದೆ. ಆ್ಯಂಡ್ ನಾವು ಪ್ರೊಡಕ್ಷನ್ ಹೌಸ್ ಅವರು ನಾವೊಬ್ಬರು ಕೂಡ ಭಾಳ ಮಾತಾಡ್ಕೊಂಡಿದ್ವಿ, ನೆಕ್ಸ್ಟು ಈ ಥರದ್ದೇನೋ ಎತ್ಕೊಳ್ಳೋಣ ಅಂತ. ವಿಲ್ ಡು ಮೇಡಮ್, ವಿಲ್ ಡು. ಹೀರೋಯಿನ್ನ ಯಾವ ಥರ ಕ್ರಿಯೇಟ್ ಮಾಡೋಣ? ಅವರು ಮಹಾರಾಣಿ ಮೇಡಮ್, ಅವರು ಮಹಾರಾಣಿ. ವಿ ಡೋಂಟ್ ನೋ ಎನಿಥಿಂಗ್ ಸರ್ ರೈಟ್ ನಾವು. ನಮ್ಮ ಪಿನಾಕ ಫಸ್ಟಿಂದನೂ ಅಕ್ಟೋಬರ್ ಅಂತಲೇ ಅಂದ್ಕೊಂಡಿರೋದು. ಸೊ ವಿ ವಿಲ್ ಕಮ್. ಅದು 16th ಅಂತ ಹಾಕಿದರೆ 2 ವಾರ ಅಲ್ವಾ, ಲೆಟ್ ದೆಮ್ ಕಮ್. ಅದು 2 ನಮ್ಮ ಸಿನಿಮಾನೇ ಬಿಡಿ ಸರ್. ಮಾಡಲಿಲ್ಲ ಅಂದರೆ ಮಾಡಿಲ್ಲ ಅಂತೀರಾ, ಬಂದರೆ ಯಾಕೆ ಬರ್ತೀರಾ ಅಂತ. ಲೆಟ್ ಅಸ್ ಸಿ ಸರ್, ಇನ್ನು 3 months ವಿ ಹ್ಯಾವ್.